ಟೆಕ್ನಾಲಜಿ ಆ್ಯಂಡ್ ರಿಯಾಲಿಟಿ ಬಹಳ ವ್ಯತ್ಯಾಸ ಇರುತ್ತೆ. ಆ್ಯಂಡ್ ಇವತ್ತಿನ ದಿನದಲ್ಲಿ ಇಂಡಿಯಾದ ಚಾಲೆಂಜಸ್ ಹೇಗಿದೆ ಸರ್ ಈ ಫೀಲ್ಡ್ನಲ್ಲಿ? ವಾಟ್ ಆರ್ ದ ಚಾಲೆಂಜಸ್? ಯಾಕಂದರೆ ಮುಂದುವರೆದ ದೇಶಗಳಿಗೆ ಹಣದ ಕೊರತೆಯೂ ಇರೋದಿಲ್ಲ ಆ್ಯಂಡ್ ಅದ್ರ ಬಗ್ಗೆನೇ ಹೆಚ್ಚಿನ ಗಮನ ಕೊಡ್ತಾ ಇರ್ತಾರೆ. ಆದರೆ ಭಾರತದವರೆಗೂ ನೀವು ಮಾತನಾಡೋದಾದರೆ ವಾಟ್ ಆರ್ ದ ಚಾಲೆಂಜಸ್ ಇಂಡಿಯಾ ಇಸ್ ಫೇಸಿಂಗ್? ನೋಡಿ, ಏರೋಸ್ಪೇಸಲ್ಲಿ ಒಂದು ನಾನು ಪಾಸಿಟಿವ್ ಆಗಿ ಹೇಳಿದ್ರೆ, ಈಗ ಭಾರತಕ್ಕೆ ಎಲೆಕ್ಟ್ರಾನಿಕ್ಸ್ ಆಗಲಿ ಸಾಫ್ಟ್ವೇರಲ್ಲಿ ನಾವು ಆತ್ಮನಿರ್ಭರತೆ ಬಂದಿದೆ ಅಂತ ಹೇಳ್ಬೋದು. ಬಂದಿದೆ. ಯಾಕಂದರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಿಮಗೆ ಗೊತ್ತು, ವಿಶ್ವದಲ್ಲೇ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ. ಸೊ ಸಾಫ್ಟ್ವೇರಲ್ಲಾಗಲಿ ಎಲೆಕ್ಟ್ರಾನಿಕ್ಸಲ್ಲಾಗಲಿ ನಮಗೆ ಬೇರೆ ದೇಶದಿಂದ ಏನು ಸಹಾಯ ಬೇಡ. ಆದರೆ ಮೆಟೀರಿಯಲ್ಸ್ ಟೆಕ್ನಾಲಜಿ, ಇವಾಗ ಏರೋ ಇಂಜಿನ್ಸ್ ಇದೆ, ಅದರೊಳಗೆ ಹೈ ಟೆಂಪ್ರೇಚರ್ ಮೆಟೀರಿಯಲ್ಸು, ಅಲಾಯ್ಸ್, ಈ ಥರದ್ರಲ್ಲಿ ಸ್ವಲ್ಪ ಇನ್ನು ಕೇಪಬಿಲಿಟಿ ಕಡಿಮೆ ಇದೆ. ಹಿಸ್ಟಾರಿಕಲ್ ರೀಸನ್ಸ್ ಇದೆ, ಅದರೊಳಗೆ ನಾವು ಅಷ್ಟು ಹಣ ಹಾಕಿಲ್ಲ, R&D ಹಣ ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀವಿ. ಸೊ ಅದೊಂದು ವೀಕ್ ಏರಿಯಾ ಇದೆ. ಇಂಜಿನ್ ಟೆಕ್ನಾಲಜಿ ನೋಡಿದ್ರೆ ನೀವು ವಿಶ್ವದಲ್ಲಿ 3-4 ದೇಶಕ್ಕೆ ಇದೆ. ಒಂದು USA ಹತ್ರ ಇದೆ, ರಷ್ಯಾ ಹತ್ರ ಇದೆ, ಫ್ರಾನ್ಸ್, ಹೀಗಾಗಿ 3-4 ದೇಶ ಹತ್ರ ಈ ಟೆಕ್ನಾಲಜಿ ಇರೋದು. ಅದೊಂದು ಟೆಕ್ನಾಲಜಿ ನಾವು ಇನ್ನು ಆಗುತ್ತೆ, ಇನ್ನೊಂದು ನನಗನ್ಸುತ್ತೆ ಒಂದು 10 ವರ್ಷದಲ್ಲಿ ಅದು ಎಸ್ಟಾಬ್ಲಿಷ್ ಆಗುತ್ತೆ.